ನಾನು ಈ ಅತುಲ್ಯ ಸೀನಿಯರ್ ಕೇರ್ಗೆ ಬಂದು 3 ತಿಂಗಳಾಯಿತು. ಈ 3 ತಿಂಗಳೊಳಗೆ ನನಗೆ ಹೇಗೆ ಕಾಣಿಸೋ ಸೀನಿಯರ್ ಕೇರ್ ಅದನ್ನೆಲ್ಲ ಹೇಳ್ತೀನಿ ಇವಾಗ. ಮೊದಲನೇದಾಗಿ ಜಾಗ ತುಂಬ ಚೆನ್ನಾಗಿ ನನಗೆ ಒಂದು ಇಂಡಿಪೆಂಡೆಂಟಾಗಿ ಇರೋಂಗೆ ಒಂದು ಮನೆ ತರಹ ಕೊಟ್ಟಿದ್ದಾರೆ. ಅದರೊಳಗೆ ಒಂದು ಹಾಲು, ಒಂದು ಬೆಡ್ರೂಮು, ಒಂದು ಬಾತ್ರೂಮ್ ಪ್ಲಸ್ ಟಾಯ್ಲೆಟ್ ಇದೆ. ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ಲ್ಯಾಮಿನೇಷನ್ನು. ಸೊ ಚಳಿಗಾಲ ಬಂದರೆ ಕಾಲಿಗೆಲ್ಲ ಚಳಿ ಗಿಳಿ ಆಗಲ್ಲ. ಸೊ ಅದರಿಂದ ತುಂಬ ಚೆನ್ನಾಗಿದೆ. ಆಮೇಲೆ ನನಗೆ ಅವರು ಒಂದು ರಿಸ್ಟ್ರಿಕ್ಷನ್ ಏನಪ್ಪ ಅಂದರೆ, ನಾನಾಗೆ ಇಂಡಿಪೆಂಡೆಂಟಾಗಿ ಹೊರಗೆ ಹೋಗೋಂಗಿಲ್ಲ. ಯಾಕೆ ನನಗೆ ವಯಸ್ಸಾಯ್ತು, ಇವಾಗ ನನಗೆ 80 ವಯಸ್ಸು. ಸೊ ಅದಕ್ಕೆ ಅವರಿಗೆ ಇನ್ಫಾರ್ಮ್ ಮಾಡಿ ನನ್ನ ಗಾರ್ಡಿಯನ್ ಬಂದು ನನ್ನ ಕರ್ಕೊಂಡು ಹೋಗಬೇಕು, ಮತ್ತೆ ಕರ್ಕೊಂಬಂದು ಬಿಡಬೇಕು. ಆಮೇಲೆ ಇಲ್ಲಿ ಸ್ಟಾಫು ನಮಗೆ ಎಷ್ಟು ಬೇಕೋ ಅದು ಅಷ್ಟು ಚೆನ್ನಾಗಿ ಅಷ್ಟು ನಂಬರ್ ಆಫ್ ಸ್ಟಾಫ್ ಇದ್ದಾರೆ. ಮತ್ತು ಕೇರ್, ಇಂಡಿವಿಜುವಲ್ ಕೇರ್ ತಗೊಳ್ಳೋಕ್ಕೆ ಒಂದೊಂದು ರೂಮ್ಗೂ ಒಬ್ಬೊಬ್ರನ್ನ ಇಟ್ಟಿದ್ದಾರೆ. ಹಾಗೆ ನನಗೆ ಏನು ಬೇಕು ಅಂದರೂ ಕೂಡ ಒಂದು ಬಟನ್ ಇದೆ ರೂಮ್ ಒಳಗೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ತಕ್ಷಣ ಅವ್ರು ಬರ್ತಾರೆ, ನಮಗೇನು ಬೇಕು ಅಂತ ಕೇಳ್ತಾರೆ. ಅದು ಟ್ಯಾಬ್ಲೆಟ್ ಇರ್ಬೋದು ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ನೀರು ಇಲ್ಲದೆ ಇರ್ಬೋದು, ಅದೆಲ್ಲ ಕೂಡ ಅವ್ರು ತಕ್ಷಣ ಅಟೆಂಡ್ ಮಾಡ್ತಾರೆ. ಅದರಿಂದ ನಮಗೆ ಅವ್ರು ಯಾರೂ ಇಲ್ಲ ಅಂತ ಭಾವನೆಯೇ ಬರೋದಿಲ್ಲ. ಆಮೇಲೆ ನಮ್ಮ ರೂಮಿಗೆ ಸಮಯಕ್ಕೆ ಸರಿಯಾಗಿ ಕಾಫಿ, ಆಮೇಲೆ ಬ್ರೇಕ್ಫಾಸ್ಟು, ಲಂಚು, ರಾತ್ರಿ ಡಿನ್ನರು ಸಮಯಕ್ಕೆ ಸರಿಯಾಗಿ ಬರುತ್ತೆ. ಅಂದಾಜಿನಾಗೆ ಎಷ್ಟು ತಿನ್ಬೋದು ಅಂತ ನೋಡಿಕೊಂಡು ಅಷ್ಟು ಮಾತ್ರ ಕಳಿಸ್ತಾರೆ. ಮತ್ತು ಎಲ್ಲ ದಿವಸನೂ ಒಂದೇ ಫುಡ್ ಇರಲ್ಲ. ವಾರದಲ್ಲಿ ಪ್ರತಿದಿನವೂ ಬೇರೆ ಬೇರೆ ವೆರೈಟಿ ಇರುತ್ತೆ. ಉದಾಹರಣೆ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ಒಂದಿನ ಇಡ್ಲಿ ಇರುತ್ತೆ, ಒಂದಿನ ದೋಸೆ ಇರುತ್ತೆ, ಒಂದಿನ ಪರಾಠ ಇರುತ್ತೆ, ಒಂದಿನ ಬಿಸಿಬೇಳೆ ಬಾತ್ ಇರುತ್ತೆ. ಈ ರೀತಿ ಬೇರೆ ಬೇರೆ ವೆರೈಟಿ. ಆದರೆ ಅವರೇ ನಿರ್ಧಾರ ಮಾಡ್ತಾರೆ. ನಮಗೆ ಇಷ್ಟ ಬಂದಿಗೆ ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಎಲ್ಲರಿಗೂ ಮಾಡ್ತಾರೆ. ನಾನು ತಿಳಿದ ಮಟ್ಟಿಗೆ ಇಲ್ಲಿ ಸುಮಾರು ಒಂದು 100 ಜನರು ಇದ್ದಾರೆ ನನ್ನಂತ. ಸೊ ಎಲ್ರಿಗೂ ಸೇರಿ ಕಾಮನ್ನಾಗಿ ಮಾಡೋದ್ರಿಂದ ಅವ್ರು ಏನು ಕಳಿಸ್ತಾರೆ ಅದು ನಮಗೇನಾದ್ರು ಯಾವ್ದಾದ್ರು ಹಿಡಿಸ್ಲಿಲ್ಲ ಅಂದರೆ, ಅಥವಾ ನಮಗೇನಾದ್ರು ಬೇರೆ ಬೇಕು ಅಂದರೆ ಅದಕ್ಕೆ ಆ ಕನ್ಸರ್ನ್ ಸ್ಟಾಫ್ಗೆ ಹೇಳಿದ್ರೆ ನೆಕ್ಸ್ಟ್ ಅದನ್ನು ಅವರು ಇನ್ವಾಲ್ವ್ ಮಾಡ್ತಾರೆ. ಸೊ ಹೀಗಾಗಿ ಫುಡ್ಡು ಪರವಾಗಿಲ್ಲ. ನೆಕ್ಸ್ಟು ಫೆಸಿಲಿಟೀಸು. ಇಲ್ಲಿ ವಾಕಿಂಗ್ ಹೋಗೋಕ್ಕೆ ವಾಕ್ವೇ ಅದೆರಡು ಥರ ಇದೆ. ಒಂದು ನಮ್ಮ ರೂಮ್ ಎದುರಿಗೇ ನಡ್ಕೊಂಡು ಹೋಗ್ಬೋದು. ಇನ್ನೊಂದು ಕೆಳಗಡೆ ಗ್ರೌಂಡಲ್ಲಿ ಎಳೆ ಬಿಸಿಲಿರುತ್ತೆ, ಗಿಡಗಳಿರುತ್ತೆ, ಅದ್ರ ಮಧ್ಯದಲ್ಲಿ ಕೂತ್ಕೊಂಡು ನಾವು ವಾಕಿಂಗ್ ಹೋಗ್ಬೋದು. ಆಮೇಲೆ ದಿನ 2 ಆ್ಯಕ್ಟಿವಿಟಿ ಮಾಡಿಸ್ತಾರೆ. ಒಂದು ಮಾರ್ನಿಂಗ್ 11 to 11:30 ಅಥವಾ 11:45. ಇನ್ನೊಂದು ಈವ್ನಿಂಗು 5 to 6:30. 2 ಆ್ಯಕ್ಟಿವಿಟಿ ಒಳಗೂ ಒಂದು ಸ್ಕಿಲ್ ಡೆವಲಪ್ಮೆಂಟು. ನಮಗೆ ಪೇಪರಲ್ಲಿ ಅಂಟಿಸಿ ನಾವು ಮಾಡೋವಂಥ ಬೊಂಬೆಗಳೆಲ್ಲ ಮಾಡೋವಂಥದ್ದು, ಅದೆಲ್ಲ ಗೈಡೆನ್ಸ್ ಕೊಡ್ತಾರೆ, ನೋಡ್ಕೊಂಡು ಮಾಡೋದು. ಅದರದ್ದು ಫೋಟೋ ತೆಗೆದು ನಮ್ಮ ಮನೆಯವರಿಗೆ ನಾವು ಕಳಿಸ್ಬೋದು. ಎರಡನೇದು ಫ್ರೀ ಹ್ಯಾಂಡ್ ಎಕ್ಸಸೈಸಸ್ ಮಾಡಿಸ್ತಾರೆ. ಆಮೇಲೆ ಮೂರನೇದು ಭರತನಾಟ್ಯಂ ಒಂದ್ಸಲಿ ಮಾಡಿದ್ರು. ಸೊ ಹೀಗೆ ವಿಧವಾದ ಆ್ಯಕ್ಟಿವಿಟೀಸ್ಗಳು ಮಾಡ್ತಾರೆ ಟು ಕೀಪ್ ಅಸ್ ಅಬ್ಸಾರ್ಬ್ಡ್. ಆಮೇಲೆ ಈವ್ನಿಂಗ್ ಒಳಗೆ ಕೆಳಗಡೆ ಓಪನ್ನಾಗಿ ಎಲ್ಲರಿಗೂ ಚೇರ್ ಹಾಕಿ ನಾವೆಲ್ಲ ಚೇರಲ್ಲಿ ಕೂತಿರ್ತೀವಿ. ನಮಗೆ ಎಲ್ಲರೂ ಮೋಸ್ಟ್ ಆಫ್ ದೆಮ್ ನಾವು ಫಿಸಿಕಲಿ ಅಷ್ಟು ಸ್ಟ್ರೆಂತ್ ಇಲ್ಲದೇ ಇರೋದ್ರಿಂದ ನಾವು ಆ್ಯಕ್ಟಿವಿಟಿ ತೊಗೊಳಕ್ಕಾಗಲ್ಲ. ಆದರೆ ಸ್ಟಾಫ್ನವರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮ್ಯೂಸಿಕಲ್ ಚೇರ್ ಅಂತ ಇಟ್ಕೊಳ್ಳಿ. ಆ ಮ್ಯೂಸಿಕಲ್ ಚೇರೆಲ್ಲ ಅವರು ಆಡಿಸ್ತಾರೆ, ನಾವು ನೋಡೋದು ಅಷ್ಟೇ, ಚಪ್ಪಾಳೆ ತಟ್ಟೋದು. ಈ ರೀತಿ ಆದರೆ ನಮಗೆ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ರೀತಿ
ಬೆಳಗ್ಗೆ ಮತ್ತು ಮಧ್ಯಾಹ್ನ ಇದೆ. ಇದಲ್ಲದೆ ಯಾರು ಬಾಡಿ ಇಂಪ್ರೂವ್ ಮಾಡ್ಕೋಬೇಕೋ ಅವರಿಗೆ ಫಿಸಿಯೋ ಟ್ರೈನಿಂಗ್ ಇದೆ. ಅದು ಸಪ್ರೇಟಾಗಿ ಅದಕ್ಕೆ ನೋಂದಣಿ ಮಾಡ್ಕೋಬೇಕು. ಅಲ್ಲಿ ಡೈಲಿ ಬಾಡಿಗೆ ಬೇಗ ಎಕ್ಸಸೈಸಸ್ಸು, ಡಂಬಲ್ಸ್ ಇರ್ಬೋದು ಅಥವಾ ಸೈಕ್ಲಿಂಗ್ ಇರ್ಬೋದು, ಇದೆಲ್ಲ ಅಲ್ಲಿ ಮಾಡಿದ್ದಾರೆ. ಅದು ಕೂಡ ಆ್ಯಕ್ಚುಲಿ ನನಗೆ ಇವಾಗ 3 months ಒಳಗೆ ಐ ಆಮ್ ಏಬಲ್ ಟು ಪುಟ್ ಆನ್ ವೆಯ್ಟ್ ಆಫ್ 3 to 4 kgs ಬೈ ಡೂಯಿಂಗ್ ದಟ್ ಫಿಸಿಯೋ ಟ್ರೈನಿಂಗ್. ಸೊ ಅದಾಯಿತು. ಆಮೇಲೆ ಯಾರು ನೋಡಬೇಕು ಅಂತ ಬರೋಕ್ಕೆ ಬಂದರೆ ಟೈಮಿಂಗ್ ರಿಸ್ಟ್ರಿಕ್ಷನ್ ಏನಿಲ್ಲ. ಅವರು ಸೀದಾ ನಮ್ಮ ಮನೆ ಬರ್ಬೋದು, ಬಂದು ವಾಪಸ್ಸು ಹೋಗ್ಬೋದು. ಸೊ ಆ ಫೆಸಿಲಿಟಿ ಇರೋದ್ರಿಂದ ನಾನು ಇಲ್ಲಿ ಬರೋಕ್ಕೆ ಮುಂಚೆ ನನ್ನ ಸ್ನೇಹಿತರೆಲ್ಲ ಇರ್ತಾರಲ್ಲ, ಆ ಜಾಗ ಎಲ್ಲ ಬಿಟ್ಟು ಇಲ್ಲಿ ಬಂದುಬಿಟ್ನಲ್ಲ, ಅವ್ರನ್ನೆಲ್ಲ ನೋಡೋಕ್ಕೆ ಅನುಕೂಲ ಆಯಿತು. ಅವರೆಲ್ಲ ಬಂದಿದ್ದಾರೆ. ನಾನು ಸುಮಾರು 15 ಫ್ರೆಂಡ್ಸ್ ಇದುವರೆಗೂ ನಾನು ಬಂದು ನೋಡಿಕೊಂಡು ಹೋಗಿದ್ದಾರೆ. ಡಾಕ್ಟ್ರುಗಳ ಬಗ್ಗೆ ಇಲ್ಲಿ ಬೇಕಾದಷ್ಟು ಡಾಕ್ಟ್ರುಗಳಿದ್ದಾರೆ. ಹಲ್ಲು ಚೆಕಪ್ ಮಾಡೋದು, ಐ ಚೆಕಪ್ಪು, ಇಯರ್ ಚೆಕಪ್ಪು ಎಲ್ಲ ಅವಾಗ ಮಾಡ್ತಾಯಿರ್ತಾರೆ. ನಾವು ಕೂಡ ಅದು ಆ ಲಾಭ ತೊಗೋಬಹುದು. ಆಮೇಲೆ ನಮಗೇನಾದ್ರು ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ದರೆ, ಡಯಾಬಿಟಿಸ್ ಆಗಿದೆ, ಅದಕ್ಕೆ ಬೇಕಾಗಿರೋ ಮೆಡಿಸಿನ್ನು ಅದೆಲ್ಲ ಕೊಡ್ತಾರೆ. ಆಮೇಲೆ ಈ ಮೆಡಿಸಿನ್ನು ಮತ್ತು ಟ್ಯಾಬ್ಲೆಟ್ ಟೈಮ್ ಕೊಡೋದಕ್ಕೆ ಆ ಮೆಡಿಸಿನೆಲ್ಲ ಅವ್ರು ಇಟ್ಕೊಂಡು ಒಂದು ಕಬೋರ್ಡಲ್ಲಿ ಇಟ್ಕೊಂಡು ಬೀಗ ಹಾಕ್ಕೊಂಡು ಆಯಾ ಸಮಯಕ್ಕೆ ಬಂದು ಆಯಾ ಟ್ಯಾಬ್ಲೆಟನ್ನು ನಮಗೆ ಅವರಾಗೆ ತಂದು ಕೊಡ್ತಾರೆ. ಸೊ ನಾವು ಇಂಡಿಪೆಂಡೆಂಟಾಗಿ ಎಲ್ಲ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ. ಅವ್ರೇನು ಪ್ರಿಸ್ಕ್ರಿಪ್ಷನ್ ಡಾಕ್ಟ್ರ್ ಕೊಟ್ಟಿರ್ತಾರೆ ಅದು ಅವ್ರಿಗೆ ರೆಕಾರ್ಡ್ ಹೋಗ್ಬಿಡುತ್ತೆ. ಅಲ್ಲಿ ನೋಡಿಕೊಂಡು ಅವರೇ ಬಂದು ಕೊಡ್ತಾರೆ. ಒಂದು ಬಟನ್ ಇಟ್ಟಿರ್ತಾರೆ ಒಳಗಡೆ ರೂಮ್ ಒಳಗೆ, ಅದನ್ನು ಪ್ರೆಸ್ ಮಾಡಿದ್ರೆ ಯಾರಾದರೂ ಕೇರ್ ಟೇಕರ್ ಅಥವಾ ಇನ್ಯಾರೋ ಸ್ಟಾಫ್ ಬರ್ತಾರೆ, ಏನು ಬೇಕು ನಿಮಗೆ ಅಂತ. ಸೊ ನಮಗೇನು ಶಾರ್ಟೇಜ್ ಇದ್ದರೆ ಅದು ಏನೋ ಪ್ರಾಬ್ಲಮ್ ಇದ್ದರೆ ತಕ್ಷಣ ಅಟೆಂಡ್ ಮಾಡ್ತಾರೆ. ಅದು ಯಾವ ಟೈಮ್ ಆಫ್ ದಿ ಡೇ ಇರ್ಬೇಕಾದ್ರೆ ಇರ್ಬೋದು. ಮತ್ತು ಇಲ್ಲಿ ಸ್ಟಾಫ್ ಎಲ್ಲ 24 hours ಅಂದರೆ ಶಿಫ್ಟ್ ಒಳಗೆ ಮಾಡ್ತಾರೆ ಕೆಲಸ. ಸೊ ರಾತ್ರಿ 10 ಗಂಟೆ ಆಗಲಿ, ಬೆಳಗ್ಗೆ 3 ಗಂಟೆ ಆಗಲಿ, 4 ಗಂಟೆ ಆಗಲಿ ಸ್ಟಾಫ್ ನಮಗೆ ಸಿಗ್ತಾರೆ. ಯಾವುದಕ್ಕೆ ಬೇಕಾದ್ರೂ ಕೂಡ ಸಿಗ್ತಾರೆ. ಇದು ಒಂದು ಅಡ್ವಾಂಟೇಜ್ ಆಗಿದೆ. ಸೊ ಇದನ್ನು ನಾನು ಹೇಳಬೇಕಾಗಿತ್ತು, ಈಗ ಹೇಳಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಅತುಲ್ಯ ಸೀನಿಯರ್ ಕೇರ್ ಇದೆಯಲ್ಲ, ಇದು ನನಗೆ ವೈಯಕ್ತಿಕವಾಗಿ ಬಹಳ ಅನುಕೂಲಕರವಾಗಿದೆ. ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇಂಥ ಸೇವೆ ನಮ್ಮಂಥ ವಯಸ್ಸಿನವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಅದನ್ನು ಇವರು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಏನು ಕಂಪ್ಲೇಂಟೇ ಇಲ್ಲ ಅವ್ರ ಹತ್ರ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅಭಿನಂದನೆ. ನನ್ನ ಪರವಾಗಿ ಅವರಿಗೆ ಅಭಿನಂದನೆ.